ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಉತ್ತಮವಾದ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ, ಇಂಜಿನಿಯರಿಂಗ್ ಬ್ರಾಂಚ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ಅದು ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ಕಡೆ ಇರೋವಂಥದ್ದು. ಅದು ವಿಶಾಖಪಟ್ಟಣದ ಆಂಧ್ರ ಪ್ರದೇಶದಲ್ಲಿ ಇರೋವಂಥದ್ದು. ಇದು ಏನಂದರೆ ಒಂದು ಹೈ ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ರಿಸರ್ಚ್ ಅಪಾರ್ಚುನಿಟಿ ಸಿಗೋವಂಥದ್ದು. ಇನ್ನು ಎನರ್ಜಿ ಸೆಕ್ಟರ್ಸಲ್ಲಿ ನಡೀತಾ ಇರೋಂಥ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟೇ IIPE ಅಂತ ಕರೀತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ. ಇದು ಒಂದು BTech ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ ಕೋರ್ಸ್ ಹೆಸರು. ಕೋರ್ಸ್ ನೇಮ್ ಬಂದು BTech ಇನ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ. ಇಲ್ಲಿ ಸೇರಬೇಕು ಅಂದರೆ ನೀವು PVCನಲ್ಲಿ 75% ಮಾರ್ಕ್ಸ್ ತೆಗೆದಿರಬೇಕು. ಅದೇ ರೀತಿ JEE ಎಕ್ಸಾಮ್ ಬರೆದಿದ್ರೆ ಇದಕ್ಕೆ ಜಾಯ್ನ್ ಆಗ್ಬೋದು. 100% ಟ್ಯೂಷನ್ ಫೀಸ್ ವೇವ್ ಆಗುತ್ತೆ. ಯಾರೆಲ್ಲ SC ST PWD ಸ್ಟೂಡೆಂಟ್ಸ್ ಇದ್ದೀರಿ ಅವರಿಗೆ 100% ಫೀಸ್ ವೇವ್ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಇನ್ಕಮ್ 1 ಲಕ್ಷದ ಒಳಗಿದ್ರೆ ಅವ್ರಿಗೂ ಸಹ ಫೀಸ್ ವೇವ್ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಇದಕ್ಕೆ ಜಾಯ್ನ್ ಆಗ್ತೀರಿ ಅವ್ರಿಗೆ ಪ್ರತಿ ತಿಂಗಳು 3000 ಸ್ಟೈಫೆಂಡ್ ಕೊಡ್ತಾರೆ. ಜೊತೆಗೆ 100% ಜಾಬ್ ಪ್ಲೇಸ್ಮೆಂಟ್ ಸಿಗೋಂಥ ಒಂದು ಕೋರ್ಸು. ಆಯಿಲ್ ಆ್ಯಂಡ್ ಎನರ್ಜಿ ಸೆಕ್ಟರ್ಸಲ್ಲಿ ನಿಮಗೆ ONGC ಇರ್ಬೋದು, ICL ಈ ಥರದ್ದೆಲ್ಲ ಕಂಪ್ನಿಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ 100% ಜಾಬ್ ಆಗುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದರೆ ನಿಮಗೆ more than 25 lakhs ಇರುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದರೆ more than 25 lakhs ಇರುತ್ತೆ. ಅದೇ ರೀತಿ ಅವರೇಜ್ ಪ್ಯಾಕೇಜ್ ಅಂತ ಬಂದ್ರೂ 10 ಲಕ್ಷಕ್ಕೂ ಜಾಸ್ತಿ ನಿಮಗೆ ವರ್ಷಕ್ಕೆ ಸ್ಯಾಲ್ರಿ ಸಿಗೋ ಅವಕಾಶ ಇದೆ. ಯಾರೆಲ್ಲ ಈ ಎಕ್ಸಾಮ್ನ ಅಪ್ಲಿಕೇಶನ್ನ ಹಾಕಬೇಕು ಅಂತಿದ್ದೀರಿ ಈ ಕಾಲೇಜ್ಗೆ, ಜೂನಲ್ಲಿ ಇದನ್ನು ಕಾಲ್ ಫಾರ್ ಮಾಡ್ತಾರೆ ಅಪ್ಲಿಕೇಶನ್ನ. ಜುಲೈಯಲ್ಲಿ ನಿಮಗೆ ಇದರ ಸೆಲೆಕ್ಷನ್ ಲೀಸ್ಟ್ನ ಬಿಡ್ತಾರೆ. ಅಂದರೆ ನೀವು JEE ಎಕ್ಸಾಮ್ನ ಬರೆದಿರ್ತೀರಲ್ಲ, ಆ ಸ್ಕೋರ್ ಮುಖಾಂತರ ನೀವು ಜೂನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದಾದಮೇಲೆ ಜುಲೈಯಲ್ಲಿ ಅವರು ಸೆಲೆಕ್ಷನ್ ಲೀಸ್ಟ್ನ ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಅಂತೇಳಿ ನಮ್ಮ ಇಂಡಿಯಾದಲ್ಲಿ ಒಂದೇ ಕಡೆ ಇರೋದು. 100% ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಜಾಬ್ ಆಗುತ್ತೆ. ಆಯಿಲ್ ಸೆಕ್ಟರು ಮತ್ತು ಎನರ್ಜಿ ಸೆಕ್ಟರ್ಗಳಲ್ಲಿ ಪ್ಲೇಸ್ಮೆಂಟ್ ಅಂತೂ more than 25 lakhs ಆ್ಯಂಡ್ ಅಬವ್ ಇದೆ ಪ್ಯಾಕೇಜು. ಯಾರೆಲ್ಲ ವಿದ್ಯಾರ್ಥಿಗಳು BTech ಇನ್ ಪೆಟ್ರೋಲಿಯಂ ಆ್ಯಂಡ್ ಎನರ್ಜಿ ಕೋರ್ಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರು ಈ ಕಾಲೇಜ್ಗೆ ಸೇರ್ಬೋದು. ಥ್ಯಾಂಕ್ ಯು.